ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ನಿಮಗೆ ಬಿಪಿ ಕಾಯಿಲೆ ಇದೆಯಾ? ಇಲ್ಲ ಡಯಾಬಿಟಿಸ್ ಸಮಸ್ಯೆ ಇದೆಯಾ? ಇಲ್ಲ ನಿಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡ್ಕೋಬೇಕಾ? ನಿಮ್ಮ ಕಣ್ಣಿನ ಆರೋಗ್ಯ ಕಾಪಾಡ್ಕೋಬೇಕಾ? ಇಲ್ಲ ನಿಮಗೆ ರಕ್ತಹೀನತೆ ಇದೆಯಾ? ಮೈಕೈ ನೋವಿದೆಯಾ? ಈ ಎಲ್ಲಾ ಸಮಸ್ಯೆಗೂ ಹೆಲ್ಪ್ ಆಗುವಂತಹ ಒಂದು ಸೊಪ್ಪಿನ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಅದ್ಯಾವುದಂದ್ರೆ ನುಗ್ಗೆ ಸೊಪ್ಪು, ಮೊರಿಂಗಾ ಲೀವ್ಸ್ ಅಂತಾನು ಹೇಳ್ತಾರೆ. ಸೊ ನೀವು ಆಲ್ರೆಡಿ ಗೊತ್ತಿರ್ಬೋದು, ನಿಮಗೆ ನುಗ್ಗೆ ಸೊಪ್ಪು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂತ ನೀವು ತಿಳ್ಕೊಂಡಿರ್ಬೋದು. ಆದ್ರೆ ಅದು ಯಾಕೆ ಒಳ್ಳೇದು, ಇದರಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇದೆ, ಹಾಗೆ ಯಾವ್ಯಾವ ಪ್ರಾಬ್ಲಮ್ ಅಲ್ಲಿ ಇದು ಉಪಯೋಗ ಆಗುತ್ತೆ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ನುಗ್ಗೆ ಸೊಪ್ಪಿನಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ 100 ಗ್ರಾಂ ನುಗ್ಗೆ ಸೊಪ್ಪಿನಲ್ಲಿ 90 ಕ್ಯಾಲರೀಸ್ ಇರುತ್ತೆ, ಹಾಗೇನೆ 7 ಗ್ರಾಂ ಪ್ರೋಟೀನ್ಸ್ ಇರುತ್ತೆ. ಇದರಲ್ಲಿ ವಿಟಮಿನ್ಸ್ ಏನೇನಿದೆ ನೋಡ್ಬೇಕಾದ್ರೆ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಇ ಇವೆಲ್ಲಾನು ಇರುತ್ತೆ. ಹಾಗೇನೆ ಮಿನರಲ್ಸ್ ಅಲ್ಲಿ ನೋಡ್ಬೇಕಾದ್ರೆ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್, ಜಿಂಕ್, ಕಾಪರ್, ಐರನ್ ಇವೆಲ್ಲವೂ ನುಗ್ಗೆ ಸೊಪ್ಪಿನಲ್ಲಿ ಇರುತ್ತೆ. ಇನ್ನು ಪ್ರೋಟೀನ್ ಅಲ್ಲಿ ನೋಡ್ಬೇಕಾದ್ರೆ ಅಮಿನೋ ಆಸಿಡ್ಸ್ ಅಂತ ನಾವು ಹೇಳ್ತೀವಿ. ಸೊ 20 ಅಮಿನೋ ಆಸಿಡ್ಸ್ ಇರುತ್ತೆ. ಇದರಲ್ಲಿ 9 ಎಸೆನ್ಷಿಯಲ್ ಅಮಿನೋ ಆಸಿಡ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಇದು ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗಲ್ಲ, ನಾವು ಆಹಾರದ ಮೂಲಕನೇ ಇದನ್ನ ತಗೋಬೇಕು. ಹೆಚ್ಚಿನ ಆಹಾರದಲ್ಲಿ ಈ ಎಸೆನ್ಷಿಯಲ್, ಎಸ್ಪೆಷಲಿ ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ಎಲ್ಲಾ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಒಟ್ಟಿಗೆ ಇರೋದು ಬಹಳ ಕಡಿಮೆ, ಕೆಲವೊಂದಷ್ಟೇ ಇರುತ್ತೆ. ಆದ್ರೆ ಈ ನುಗ್ಗೆ ಸೊಪ್ಪಿನಲ್ಲಿ ಎಲ್ಲಾ 9 ಎಸೆನ್ಷಿಯಲ್ ಅಮಿನೋ ಆಸಿಡ್ ಒಟ್ಟಿಗೆ ಸಿಗುತ್ತೆ. ಹಾಗೇನೆ ಫ್ಯಾಟ್ ಅಲ್ಲಿ ನೋಡ್ಬೇಕಾದ್ರೆ ಒಳ್ಳೆ ಫ್ಯಾಟ್ ಆದಂತ ಒಮೆಗಾ 3 ಫ್ಯಾಟಿ ಆಸಿಡ್ ಕೂಡ ನುಗ್ಗೆ ಸೊಪ್ಪಿನಲ್ಲಿ ಇರುತ್ತೆ. ನುಗ್ಗೆ ಸೊಪ್ಪಿನಲ್ಲಿ ಕ್ಯಾರೆಟ್ ಗಿಂತ 4 ಪಟ್ಟಿನಷ್ಟು ವಿಟಮಿನ್ ಎ ಇರುತ್ತೆ. ಹಾಗೇನೆ ಆರೆಂಜ್ ಗಿಂತ 7 ಪಟ್ಟಿನಷ್ಟು ವಿಟಮಿನ್ ಸಿ, ಹಾಲಿಗಿಂತ 4 ಪಟ್ಟಿನಷ್ಟು ಕ್ಯಾಲ್ಸಿಯಂ, ಬಾಳೆಹಣ್ಣಿಗಿಂತ 3 ಪಟ್ಟಿನಷ್ಟು ಪೊಟ್ಯಾಷಿಯಂ, ಹಾಗೇನೆ ಮೊಸರಿಗಿಂತ 2 ಪಟ್ಟಿನಷ್ಟು ಪ್ರೋಟೀನ್ ಇದರಲ್ಲಿ ಇರುತ್ತೆ. ಹಾಗೇನೆ ಅಯನ್ ಅಂಶವು ಕೂಡ ಹಾಗೆ ಪಾಲಕ್ಕಿಂತಾನು ಜಾಸ್ತಿ ಪ್ರಮಾಣದಲ್ಲಿ ಅಯನ್ ನುಗ್ಗೆ ಸೊಪ್ಪಿನಲ್ಲಿ ಸಿಗುತ್ತೆ. ಈಗ ನಾನು ಹೇಳಿರೋದು ಕೇಳಿನೇ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟೊಂದು ನ್ಯೂಟ್ರಿಷನ್ಸ್ ನಿಮಗೆ ಸಿಗುತ್ತೆ ಅಂತ. ನುಗ್ಗೆ ಸೊಪ್ಪಿನಲ್ಲಿ ಹಲವಾರು ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ. ಸೊ ಈ ಆಂಟಿ ಆಕ್ಸಿಡೆಂಟ್ಸ್ ಏನು ಮಾಡುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಆಕ್ಸಿಡೇಷನ್ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ. ಸೊ ಆಕ್ಸಿಡೇಷನ್ ಆದಾಗ ಬಾಡಿಯಲ್ಲಿ ಫ್ರೀ ರಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ. ಈ ಫ್ರೀ ರಾಡಿಕಲ್ಸ್ ಸೆಲ್ ಅನ್ನ ಡ್ಯಾಮೇಜ್ ಮಾಡಿ ಬಹಳಷ್ಟು ಪ್ರಾಬ್ಲಮ್ಸ್ ನ ತರುತ್ತೆ. ಸೊ ಈ ಆಂಟಿ ಆಕ್ಸಿಡೆಂಟ್ ತಗೊಂಡಾಗ ಅದು ಇವೆನ್ನೆಲ್ಲ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ. ಸೊ ಈ ನುಗ್ಗೆ ಸೊಪ್ಪಿನಲ್ಲಿ ಸಾಧಾರಣ 42ರಿಂದ 46ರಷ್ಟು ಬಗೆಗಳ ಆಂಟಿ ಆಕ್ಸಿಡೆಂಟ್ ಇದೆ ಅಂತ ಹೇಳಲಾಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ನ್ಯೂಟ್ರಿಯೆಂಟ್ಸ್ ಇರುವಂತಹ ನುಗ್ಗೆ ಸೊಪ್ಪಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಈಗ ತಿಳ್ಕೊಳ್ಳೋಣ. ಮೊದಲನೇದು ಬಿಪಿ ಕಾಯಿಲೆ. ಬಿಪಿ ಕಾಯಿಲೆ ಇದ್ದವರಲ್ಲಿ ಬಿಪಿಯನ್ನ ಕಮ್ಮಿ ಮಾಡೋಕ್ಕೆ ನುಗ್ಗೆ ಸೊಪ್ಪು ಹೆಲ್ಪ್ ಮಾಡುತ್ತೆ. ಇದರಲ್ಲಿರುವಂತಹ ಪೊಟ್ಯಾಷಿಯಂ ಡಯೂರೆಟಿಕ್ ಆಗಿ ಹೆಲ್ಪ್ ಮಾಡುತ್ತೆ. ಅಂದ್ರೆ ನಮ್ಮ ಬಾಡಿಯಲ್ಲಿ ಯೂರಿನ್ ಪ್ರೊಡಕ್ಷನ್ ನ ಜಾಸ್ತಿ ಮಾಡಿ ಬಾಡಿಯಲ್ಲಿ ಇರುವಂತಹ ಅಧಿಕ ನೀರಿನಂಶವನ್ನು ಹೊರಹಾಕಿ ಇದು ನಮ್ಮ ಬಿಪಿಯನ್ನ ಇಳಿಸಕ್ಕೆ ಹೆಲ್ಪ್ ಮಾಡುತ್ತೆ. ಎರಡನೇದೇನಂದ್ರೆ ಶುಗರ್, ಡಯಾಬಿಟಿಸ್ ಇದ್ದವರಲ್ಲಿ ಕೂಡ ನುಗ್ಗೆ ಸೊಪ್ಪು ಬಹಳ ಒಳ್ಳೆಯದು. ಸೊ ಇದರಲ್ಲಿ ಇರುವಂತಹ ಕ್ಲೋರೋಜೆನಿಕ್ ಆಸಿಡ್ ಅನ್ನುವಂಥ ಅಂಶ ನಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಮ್ಮಿ ಮಾಡುತ್ತೆ. ಹಾಗೇನೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಕೂಡ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮೂರನೇದೇನಂದ್ರೆ ವೆಯ್ಟ್ ಲಾಸ್. ಸೊ ನಿಮಗೆ ವೆಯ್ಟ್ ಲಾಸ್ ಆಗ್ಬೇಕಂತಿದ್ರೆ, ತುಂಬಾ ತೂಕ ಜಾಸ್ತಿ ಇದ್ರೆ ಅಂತವರಲ್ಲಿ ಕೂಡ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು. ಸೊ ಇದೇನ್ ಮಾಡುತ್ತೆ, ಇದರಲ್ಲಿ ಕ್ಯಾಲರೀಸ್ ಕಮ್ಮಿ ಇರುತ್ತೆ, ನಾರಿನ ಅಂಶ ಜಾಸ್ತಿ ಇರುತ್ತೆ, ಹೈ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಹಾಗೇನೆ ಇದು ನಮ್ಮ ಬಾಡಿಯಲ್ಲಿ ಫ್ಯಾಟ್ ಮೆಟಬಾಲಿಸಮ್ ನ ಜಾಸ್ತಿ ಮಾಡುತ್ತೆ. ಇವೆಲ್ಲದ್ರಿಂದ ನಿಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ನಾಲ್ಕನೇದೇನಂದ್ರೆ ಸ್ಕಿನ್, ಹೇರ್ ಮತ್ತೆ ಐಸ್. ನಿಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು. ಸೊ ನಿಮ್ಗೆ ಎಲ್ಲಿಯಾದ್ರೂ ಹೈಪರ್ ಪಿಗ್ಮೆಂಟೇಷನ್ ಇದ್ರೆ, ಅಂದ್ರೆ ಕಪ್ಪು ಕಲೆಗಳು, ಬಂಗು ಇವುಗಳೆಲ್ಲ ಇದ್ರೆ ಅದರ ಕಲೆಯನ್ನ ಕಮ್ಮಿ ಮಾಡಕ್ಕೆ, ಚರ್ಮದ ಕಾಂತಿಯನ್ನ ಹೆಚ್ಚಿಸಕ್ಕೆ ಕೂಡ ನುಗ್ಗೆ ಸೊಪ್ಪು ಹೆಲ್ಪ್ ಮಾಡುತ್ತೆ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ನುಗ್ಗೆ ಸೊಪ್ಪಿನ ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಬೇವಿನ ಎಲೆಯನ್ನು ಕೂಡ ಸೇರಿಸಿ ಒಟ್ಟಿಗೆ ಪೇಸ್ಟ್ ಮಾಡಿ ಅದನ್ನ ನಿಮ್ಮ ಹೈಪರ್ ಪಿಗ್ಮೆಂಟೇಷನ್ ಇರೋ ಜಾಗದಲ್ಲಿ ಹಚ್ಕೊಂಡು ಒಂದು 20 ನಿಮಿಷ ಬಿಟ್ಟು ವಾಶ್ ಮಾಡಬೇಕು. ಈ ತರ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕಲರ್ ನ ಲೈಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ನಿಮ್ಮ ಕೂದಲು, ಸೊ ಡ್ಯಾಂಡ್ರಫ್ ಸಮಸ್ಯೆ ಇದ್ರೆ ಈ ನುಗ್ಗೆ ಸೊಪ್ಪಿನ ಪೇಸ್ಟ್ ಮಾಡಿ ಅದನ್ನ ಸ್ವಲ್ಪ ಮೊಸರು ಜೊತೆ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಂಡು ಒಂದು 20 ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ಇದರಲ್ಲಿರುವಂತಹ ಆಂಟಿಮೈಕ್ರೋಬಿಯಲ್, ಆಂಟಿಫಂಗಲ್ ಪ್ರಾಪರ್ಟಿಯಿಂದ ಅದು ನಿಮ್ಮ ಡ್ಯಾಂಡ್ರಫ್ ಅನ್ನ ಕೂಡ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಮ ಕಣ್ಣಿನ ಆರೋಗ್ಯ, ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ ಮತ್ತೆ ವಿಟಮಿನ್ ಎ ಇರುತ್ತೆ. ಸೊ ವಿಟಮಿನ್ ಎ ಅಂದ್ರೆ ಬೀಟಾ ಕೆರೋಟಿನ್ ಇರೋದ್ರಿಂದ ಇದು ನಿಮ್ಮ ಕಣ್ಣಿನ ಆರೋಗ್ಯವನ್ನು ಕೂಡ ವೃದ್ಧಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಐದನೇದೇನಂದ್ರೆ ಮೈಕೈ ನೋವು. ಸೊ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಆಕ್ಷನ್ ಇರುತ್ತೆ. ಸೊ ಆಂಟಿ ಇನ್ಫ್ಲಮೇಟರಿ ಅಂದ್ರೆ ನಮ್ಮ ಬಾಡಿಯಲ್ಲಿ ಇರುವಂತಹ ಊತವನ್ನ ಅದು ಕಮ್ಮಿ ಮಾಡುತ್ತೆ. ಹಾಗೆಯೇ ಇದರಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತೆ ಫಾಸ್ಫರಸ್ ಇರುತ್ತೆ. ಇವೆಲ್ಲ ನಿಮ್ಮ ಎಲುಬುಗಳನ್ನ ಗಟ್ಟಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇವೆರಡರಿಂದಾನು ನಿಮ್ಮ ಬಾಡಿ ಪೇನ್ಸ್ ನ ಕಮ್ಮಿ ಮಾಡೋಕ್ಕೆ ನುಗ್ಗೆ ಸೊಪ್ಪು ಹೆಲ್ಪ್ ಮಾಡುತ್ತೆ. ಆರನೇದೇನಂದ್ರೆ ಕಾನ್ಸ್ಟಿಪೇಷನ್.
ಮಲಬದ್ಧತೆ ಸಮಸ್ಯೆ ಇದ್ದವರಲ್ಲಿ ರಾತ್ರಿ ಹೊತ್ತು ನುಗ್ಗೆ ಸೊಪ್ಪನ್ನ ತಿನ್ನೋದ್ರಿಂದ ಇದು ನಿಮ್ಮ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಇನ್ಸಾಲ್ಯುಬಲ್ ಫೈಬರ್ ಇರುತ್ತೆ. ಇವುಗಳು ನಿಮ್ಮ ಮೋಷನ್ ನ ಲೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಏಳನೇದೇನಂದ್ರೆ ಮೂಡ್. ನಿಮ್ಮ ಮೂಡ್ ಏನಾದ್ರೂ ಚೇಂಜ್ ಆಗ್ತಿದ್ರೆ ಅಂದ್ರೆ ಡಿಪ್ರೆಷನ್ ಇದ್ದವರಿಗೆ ಅಥವಾ ನಿದ್ದೆ ಚೆನ್ನಾಗಿ ಮಾಡದೇ ಇರೋರು, ಮೈಗ್ರೇನ್ ಸಮಸ್ಯೆ, ಇಂಥ ಸಮಸ್ಯೆ ಇದ್ದವರಿಗೆ ಕೂಡ ನುಗ್ಗೆ ಸೊಪ್ಪು ಒಳ್ಳೆಯದು. ಯಾಕಂದ್ರೆ ಇದು ನಮ್ಮ ಬಾಡಿಯಲ್ಲಿ ಸೆರೋಟೋನಿನ್ ಲೆವೆಲ್ಸ್ ನ ಇಂಪ್ರೂವ್ ಮಾಡುತ್ತೆ. ಸೆರೋಟೋನಿನ್ ಅನ್ನುವಂಥದ್ದು ಒಂದು ಹ್ಯಾಪಿ ಹಾರ್ಮೋನ್. ಸೊ ಈ ಹಾರ್ಮೋನ್ ಜಾಸ್ತಿ ಆದಾಗ ನಿಮ್ಮ ನಿದ್ದೆ ಇಂಪ್ರೂವ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗೇನೆ ಡಿಪ್ರೆಷನ್ ಅಲ್ಲಿ ಇದ್ದವರಿಗೆ ಕೂಡ ಮೂಡ್ ಚೇಂಜ್ ಆಗಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಎಂಟನೇದೇನಂದ್ರೆ ಎನೀಮಿಯಾ, ರಕ್ತಹೀನತೆ. ಸೊ ರಕ್ತಹೀನತೆ ಇದ್ದವರಲ್ಲಿ ಕೂಡ ನುಗ್ಗೆ ಸೊಪ್ಪು ಬಹಳ ಒಳ್ಳೆಯದು. ಯಾಕಂದ್ರೆ ಇದರಲ್ಲಿ ಒಳ್ಳೆ ಅಮೌಂಟ್ ಅಲ್ಲಿ ಐರನ್ ಇದೆ. ಸೊ ನೀವು ನುಗ್ಗೆ ಸೊಪ್ಪಿಗೆ ಸ್ವಲ್ಪ ಬೆಲ್ಲ ಸೇರಿಸಿ ಇದರ ಜ್ಯೂಸ್ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ಎನಿಮಿಯಾನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಐರನ್ ಲೆವೆಲ್ಸ್ ನ ಬಾಡಿಯಲ್ಲಿ ಹೆಚ್ಚು ಮಾಡೋಕ್ಕೆ ನುಗ್ಗೆ ಸೊಪ್ಪು ಹೆಲ್ಪ್ ಮಾಡುತ್ತೆ. ಹಾಗೇನೆ ಈಗ ನಾವು ಈ ನುಗ್ಗೆ ಸೊಪ್ಪನ್ನ ಯಾವ ಯಾವ ರೀತಿಯಲ್ಲಿ ತಗೋಬಹುದು ಅಂತ ತಿಳ್ಕೊಳ್ಳೋಣ. ಮೊದಲನೇದು ಸೊಪ್ಪು. ಸೊ ನಿಮ್ಮ ಹತ್ರ ಸೊಪ್ಪು ಅವೈಲೇಬಲ್ ಇದೆ ಅಂದ್ರೆ ಫ್ರೆಶ್ ಸೊಪ್ಪನ್ನ ನೀವು ಜ್ಯೂಸ್ ರೀತಿ ಮಾಡಿಕೊಂಡು ತಗೋಬಹುದು. 1 ಲೋಟದಷ್ಟು ಮಾಡಿ ತಗೊಂಡ್ರೆ ಸಾಕು. ಸೊ ದಿನನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ನುಗ್ಗೆ ಸೊಪ್ಪಿನ ಜ್ಯೂಸ್ ಮಾಡಿ ತಗೋಬಹುದು. ಎನೀಮಿಯಾಕ್ಕೆ ತಗೊಳ್ಳೋದಂದ್ರೆ ಅದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ತಗೋಬೇಕು. ಇಲ್ಲ ನಿಮ್ಗೆ ಫ್ರೆಶ್ ಲೀಫ್ ಅವೈಲೇಬಲ್ ಇಲ್ಲ ಅಂತಂದ್ರೆ ನಿಮ್ಗೆ ಇವಾಗ ಎಲ್ಲ ಶಾಪ್ಸ್ ಅಲ್ಲಿ, ಆಯುರ್ವೇದ ಶಾಪ್ಸ್ ಅಲ್ಲಿ ಇಲ್ಲ ಆನ್ಲೈನ್ ಸಿಗುತ್ತೆ, ಮೊರಿಂಗಾ ಲೀಫ್ ಪೌಡರ್ ಅಂತ ಸಿಗುತ್ತೆ. ಸೊ ನುಗ್ಗೆ ಸೊಪ್ಪು ಒಣಗಿಸಿ ಪುಡಿ ಮಾಡಿರೋದು ಸಿಗುತ್ತೆ. ಸೊ ಈ ಪುಡಿಯನ್ನು ಕೂಡ ನೀವು ಬಳಕೆ ಮಾಡಬಹುದು. ಸೊ 1 ಸ್ಪೂನ್ ಪುಡಿಯನ್ನ ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡಿ ಕುಡಿಬಹುದು. ಇಲ್ಲ ನೀವು 1 ಸ್ಪೂನ್ ಪುಡಿನ ನೀರಲ್ಲಿ ಹಾಕಿ ಕುದಿಸಿ ಇದನ್ನ ಟೀ ತರ ಮಾಡ್ಕೊಂಡು ಕೂಡ ತಗೋಬಹುದು. ಇದಲ್ಲದೆ ದಿನನಿತ್ಯ ನಿಮ್ಮ ಅಡಿಗೆಯಲ್ಲಿ ಕೂಡ ನೀವು ಬಳಕೆ ಮಾಡ್ಕೋಬಹುದು. ಸೊ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದಿರ್ಬೋದು, ಸಾರು ಮಾಡೋದಿರ್ಬೋದು, ಇಲ್ಲ ನೀವು ತಿನ್ನುವಂತ ದೋಸೆ, ರೊಟ್ಟಿ, ಚಪಾತಿ ಇವುಗಳಿಗೆಲ್ಲ ನುಗ್ಗೆ ಸೊಪ್ಪನ್ನು ಕೂಡ ಸ್ವಲ್ಪ ಚಾಪ್ ಮಾಡಿ ಸೇರಿಸ್ಕೊಂಡು ಕೂಡ ನೀವು ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಬಹುದು. ಒಂದು ಡಿಫರೆನ್ಸ್ ಏನು ಅಂದ್ರೆ ನೀವು ಸೊಪ್ಪು ತಗೊಳ್ಳುವಾಗ ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ನೀವು ಪೌಡರ್ ಫಾರ್ಮ್ ಅಲ್ಲಿ ತಗೊಳ್ಳೋದಂದ್ರೆ ಅದರಲ್ಲಿ ವಿಟಮಿನ್ ಸಿ ಅಂಶ ತುಂಬಾ ಕಮ್ಮಿ ಇರುತ್ತೆ. ಆದ್ರೆ ಬೇರೆ ನ್ಯೂಟ್ರಿಯೆಂಟ್ಸ್ ಕಾನ್ಸಂಟ್ರೇಟೆಡ್ ಆಗಿರೋದ್ರಿಂದ ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ನಿಮಗೆ ಸಿಗುತ್ತೆ. ಸೊ ಇವಾಗ ನಿಮಗೆ ಗೊತ್ತಾಯ್ತಲ್ಲ ನುಗ್ಗೆ ಸೊಪ್ಪು ಎಷ್ಟು ಒಳ್ಳೆಯದು ಅಂತ. ಇದೆಲ್ಲ ತಿಳ್ಕೊಂಡ ನಂತರ ದಿನನಿತ್ಯವಾಗಿ ಅಥವಾ ಅವಾಗವಾಗ ನಿಮ್ಮ ದಿನನಿತ್ಯ ಆಹಾರದಲ್ಲಿ ಇದನ್ನ ಸೇರಿಸ್ಕೊಳ್ಳಕ್ಕೆ ಪ್ರಯತ್ನ ಪಡಿ. ಹಾಗೇನೆ ನಿಮ್ಮ ಆರೋಗ್ಯವನ್ನ ವೃದ್ಧಿಸ್ಕೊಳ್ಳಿ. ಧನ್ಯವಾದ.